ಬಾಸ್ ಎಲ್ರಿಗೂ ನಮಸ್ಕಾರ. ವಿದ್ಯಾರ್ಥಿನಿಯರು, ಈ ಸಿನಿಮಾದಲ್ಲಿ ಒಂದು ನಮಗೆಲ್ರಿಗೂ ರೀಚ್ ಆಗಬೇಕಾಗಿರೋದು ಏನಂತಂದರೆ, ಯಾವ್ಯಾವ ರೀತಿಯಾದ ಕ್ಯಾರೆಕ್ಟರ್ಸ್ ನಮ್ಮ ಒಂದು ಇತ್ತೀಚಿನ ದಿನಗಳಲ್ಲಿ ಇರುವಂತಹ ಸ್ಟೂಡೆಂಟ್ಸ್ಗಳಲ್ಲಿ ನಾವು ನೋಡಬಹುದು. ಅವರ ಹ್ಯಾಬಿಟ್ಸ್ ಆಗಿರ್ಬೋದು, ಅವರು ಬೇರೆಯವ್ರ ಜೊತೆಯಲ್ಲಿ ನಡ್ಕೊಳ್ಳೋ ರೀತಿ ಆಗಿರ್ಬೋದು. ಆ್ಯಂಡ್ ಎಲ್ಲ ಟೀಚರ್ಸು ಎಲ್ಲ ಸ್ಟೂಡೆಂಟ್ಸ್ನ ಒಂದೇ ರೀತಿಯಲ್ಲಿ ನೋಡೋಕ್ಕಾಗಲ್ಲ, ಆ್ಯಂಡ್ ಒಂದೇ ರೀತಿಯಾಗಿ ಪಾಠ ಮಾಡೋಕ್ಕಾಗಲ್ಲ. ಒಂದು ಸಣ್ಣ ಸಣ್ಣ ವಿಷಯನೂ ಯಾವ್ಯಾವ ರೀತಿಯಾದ ಕಾಂಪ್ಲಿಕೇಶನ್ಸ್ನ ಲೈಫ್ನಲ್ಲಿ ಕ್ರಿಯೇಟ್ ಮಾಡಬಹುದು ಅನ್ನೋದನ್ನ ನಾವು ಈ ಸಿನಿಮಾದಲ್ಲಿ ನೋಡ್ಬೋದು. ಆ್ಯಂಡ್ ಅರುಣ್ ಸರ್ ಫಸ್ಟ್ ಡೈರೆಕ್ಷನ್ ಅಲ್ವಾ ಸರ್, ಆ್ಯಂಡ್ ಪರ್ಫಾರ್ಮೆನ್ಸ್ ಸೊ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ. ಹೊಸದಾಗಿ ನಾವು ನೋಡ್ತಾ ಇದ್ದೀವಿ ಚಂದನ್ ಶೆಟ್ಟಿ ಅವರನ್ನು. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್. ಐ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮತ್ತೊಬ್ಬ ಗ್ರೇಟ್ ಆ್ಯಕ್ಟರ್ ಸಿಕ್ಕಿದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ಸ್ಟೂಡೆಂಟ್ಸ್ ಐ ಥಿಂಕ್ ಫೈಟ್ಸ್ ಎಲ್ಲ ತುಂಬ ರಾ ಆಗಿ ಮಾಡಿದ್ದಾರೆ. ಅಂದರೆ ಇವಾಗ ನಿಜವಾಗ್ಲೂ ಒಂದು ಸ್ಕೂಲ್ನಲ್ಲಿ ಜುಟ್ಟಿಡ್ಕೊಂಡು ಕಿತ್ತಾಡ್ತಾರಲ್ಲ, ಆ ರೀತಿಯಾಗಿ ಹುಡುಗರು ಕಿತ್ತಾಡಬೇಕಾದ್ರೆ ಯಾವ್ಯಾವ ಥರ ನಾವು ನೋಡ್ಬೋದು ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಒಬ್ಬರು ಮಾತನ್ನು ನಾವು ಸೈಕಲಾಜಿಕಲಿ ಯಾವ ರೀತಿಯಾಗಿ ಕೇಳ್ತೀವಿ ಅನ್ನೋದನ್ನು ಕೂಡ ಈ ಸಿನಿಮಾದಲ್ಲಿ ನೋಡ್ಬೋದು. ಐ ವಿಶ್ ದ ಟೀಮ್ ಆಲ್ ದಿ ವೆರಿ ಬೆಸ್ಟ್. ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ಬರ್ತಾ ಇರಲಿ, ಆ್ಯಂಡ್ ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳನ್ನ ನಾವೆಲ್ಲರೂ ನೋಡೋ ಹಾಗಾಗಲಿ. ಐ ವಿಶ್ ಯು ಗೈಸ್ ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ರಿವ್ಯೂನ ನಿಮ್ಮ ಪೇಜಲ್ಲಿ ಹಾಕಿ. ಖಂಡಿತ ಸರ್. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೈಸ್ ಗುಡ್ ಜಾಬ್. ಥ್ಯಾಂಕ್ ಯು ತನಿಷಾ. ಥ್ಯಾಂಕ್ಸ್ ಫಾರ್ ಕಮಿಂಗ್. Gowda and Chandan place. Thank you very much. They are very familiar with it. ತುಂಬ ಚೆನ್ನಾಗಿದೆ ಮೂವಿ. ಮಕ್ಕಳು ಹೇಗಿರಬೇಕು ಅಂದರೆ, ಒಂದು ಬ್ಯಾಡ್ ಕಂಪ್ನಿ ಆದರೆ ಹೇಗಿರುತ್ತೆ, ಗುಡ್ ಕಂಪ್ನಿ ಆದರೆ ಹೇಗಿರುತ್ತೆ, ಜೊತೆಗೆ ಅಕಸ್ಮಾತ್ ಬ್ಯಾಡ್ ಕಂಪ್ನಿಗೆ ಹೋದರೆ ದೇರ್ ಇಸ್ ಒನ್ ಮೋರ್ ಗೈಡ್, ಅವ್ರು ಹೇಗೆ ಗೈಡ್ ಮಾಡ್ತಾರೆ ಅಂತ. ಆ್ಯಂಡ್ ಎಲ್ಲದಕ್ಕಿಂತ ಸರ್ಪ್ರೈಸ್ ಫ್ಯಾಕ್ಟರ್ ಅಂದರೆ ಚಂದನ್ ಶೆಟ್ಟಿ. ಇಷ್ಟು ದಿನ ನಮ್ಮ ಮುಂದೆ ಸಿಂಗರ್ ಆಗಿ ಕಾಣಿಸ್ಕೊಂಡಿದ್ರು, ಒಳ್ಳೆ ಸಿಂಗರ್ ಆಗಿ. ಇವತ್ತು ಐ ಥಿಂಕ್ ಹಿ ವಿಲ್ ಬಿ ಒನ್ ಆಫ್ ದ ಮೋಸ್ಟ್ ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಫ್ರೆಷರ್ಸು ಅಷ್ಟೇ ಸಕ್ಕ ಮಾಡಿದ್ದಾರೆ. ಯಾರೂ ಫ್ರೆಷರ್ಸ್ ಅಂತಲೇ ಅನ್ಸೋದಿಲ್ಲ. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಮೂವಿ ಆರ್ ಡನ್ ಮೂವಿ. ಓಕೆ, ಸೊ ಎಲ್ಲರೂ ಸಕ್ಕತ್ತಾಗಿ ಮಾಡಿದ್ದಾರೆ. ಆ್ಯಕ್ಟಿಂಗ್ ಅಂತ ಬಂದಾಗ ಎಲ್ಲರೂ ದೇವ್ ಗಿವನ್ ದ 100%. ಸೊ ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಬೇಕು ಈ ಮೂವಿನ, ಬಿಕಾಸ್ ತುಂಬ ಒಳ್ಳೆ ಮೆಸೇಜಸ್ ಇದೆ. ಈ ಒಂದು ಪರ್ಟಿಕ್ಯುಲರ್ ಮೆಸೇಜ್, ಓಕೆ ಇಷ್ಟು ಮೆಸೇಜ್ ಅಂತ ಹೇಳೋದಕ್ಕೆ ಆಗಲ್ಲ. ದ ಲಾಡ್ ಆಫ್ ಥಿಂಗ್ಸ್ ಎಳೆಗಳು ಹಂಗೆ ಹೋಗ್ತಾನೆ ಇರುತ್ತೆ ಮೂವಿ. ಸೆಕೆಂಡ್ ಹಾಫ್ ಅಂತೂ ಅದ್ಭುತವಾಗಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಲೈಕ್ ಲಿಟ್ರಲಿ ಓಕೆ ನೆಕ್ಸ್ಟ್ ಏನಾಗುತ್ತೆ ಅಂತ ಅಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಿದ್ದಾರೆ. ಸೊ ಎಲ್ಲನೂ ತುಂಬ ಚೆನ್ನಾಗಿದೆ, ಸಾಂಗ್ಸು ತುಂಬ ಚೆನ್ನಾಗಿದೆ. ಸೊ ಆಲ್ ದ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಒಳ್ಳೆಯದಾಗಲಿ ಎಲ್ರಿಗೂ. ಆಲ್ ದ ಬೆಸ್ಟ್. ಆ್ಯಂಡ್ ಸೊಸೈಟಿಗೆ ಒಂದು ಒಳ್ಳೆ ಮೆಸೇಜ್. ಆ್ಯಕ್ಚುಲಿ ಈಗಿನ ಜನ್ರೇಷನ್ ಸ್ಕೂಲ್ ಮಕ್ಕಳಿಗೆ ಈಗ ಫೋನ್ಸ್ ಇರ್ಬೋದು, ಎಲ್ಲ ಅಡ್ವಾನ್ಸ್ ಇರುತ್ತೆ. ಸೊ ಅಂಥದ್ದೆಲ್ಲ ನೋಡಿದ್ರೆ ತುಂಬ ಕನೆಕ್ಟ್ ಆಗುತ್ತೆ. ಬಟ್ ನಾವು ಸ್ಕೂಲ್ ಡೇಸೆಲ್ಲ ಈ ಥರ ಇರಲಿಲ್ಲ, ಬಟ್ ಇವತ್ತಿನ ಸ್ಕೂಲ್ ಡೇಸಲ್ಲಿ ಆ್ಯಕ್ಚುಲಿ ಇದೆ. ಸೊ ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಎಲ್ಲ ಬಂದು ನೋಡಿ. ಆಲ್ ದ ಬೆಸ್ಟ್. ಏನನ್ನೋದು ಆಲ್ರೆಡಿ ಮ್ಯೂಸಿಕ್ ಡೈರೆಕ್ಟ್ರಾಗಿ ಚಂದನ್ ಶೆಟ್ಟಿ ಗೆದ್ದಿದ್ದಾರೆ. ಇವಾಗ ಆರ್ಟಿಸ್ಟಾಗೂ ಗೆದ್ದಿದ್ದಾರೆ ಅಂತ ಹೇಳ್ತೀನಿ ನಾನು. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಟ್ರೈ ಮಾಡಿದ್ದಾರೆ ಚಂದನ್ ಶೆಟ್ಟಿ ಅವರು. ತುಂಬ ಮತ್ತು ಹೊಸಬ್ರೆಲ್ಲ ತುಂಬ ಚೆನ್ನಾಗಿ ಸೂಪರಾಗಿ ಮಾಡಿದ್ದಾರೆ. ಒಂದು ಒಳ್ಳೆ ಮೆಸೇಜ್ ಇದೆ. ಮಿಸ್ ಮಾಡ್ದಿರಾ ಬಂದು ಎಲ್ಲ ಥಿಯೇಟ್ರಲ್ಲಿ ನೋಡಿ. ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅರುಣ್ ಸರ್ ನನಗೆ ತುಂಬ ಕ್ಲೋಸ್ ಫ್ರೆಂಡ್. ಆ್ಯಕ್ಚುಲಿ ಐ ಥಿಂಕ್ 15 ವರ್ಷದಿಂದ ಫ್ರೆಂಡು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಹಾಯ್, ಸಿನಿಮಾ ತುಂಬ ರಿಚಾಗಿ ಬಂದಿದೆ. ಮೇಕಿಂಗ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಒಳ್ಳೆ ಕಂಟೆಂಟ್ ಇದೆ ಅಂತ ಫೀಲ್ ಆಗುತ್ತೆ. ಬಿಕಾಸ್ ಏನಂದರೆ ಈ ಒಂದು ಜನ್ರೇಷನ್ಗೆ ಮೊಬೈಲ್ಗೆ ಎಷ್ಟು ಅಡಿಕ್ಟ್ ಆಗಿರ್ತಾರೆ ಎಲ್ಲ ಸ್ಟೂಡೆಂಟ್ಸ್ ಇರ್ಬೋದು, ಅಥವಾ ಮನೇಲಿರೋ ಪೇರೆಂಟ್ಸ್ ಇರ್ಬೋದು, ಪ್ರತಿಯೊಬ್ಬರು ಅಡಿಕ್ಷನ್ಸಲ್ಲೇ ಇರ್ತಾರೆ. ಬಿಕಾಸ್ ನಮ್ಮ ಕೈಲಿ ಏನಿರುತ್ತೋ ಇರಲ್ವೋ, ಮೊಬೈಲ್ 24 hours ಕೈಲಿ ಇದ್ದೇ ಇರುತ್ತೆ. ಎವ್ರಿ 2 seconds ಫೋನ್ ಚೆಕ್ ಮಾಡೇ ಮಾಡ್ತೀವಿ, ನಾನು ಮಾಡ್ತೀನಿ. ಸೊ ಮೊಬೈಲ್ ಅಡಿಕ್ಷನ್ಸಿಂದ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕ್ಲೀನಾಗಿ ತುಂಬ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಆ್ಯಂಡ್ ಚಂದನ್ ಸರ್ನ ಯಾವಾಗೂ ರ್ಯಾಪ್ ಮಾಡೋದ್ರಲ್ಲಿ ನೋಡಿದ್ದೀವಿ. ಸೊ ಫಸ್ಟ್ ಟೈಮ್ ಆ್ಯಕ್ಟಿಂಗಲ್ಲಿ ನೋಡ್ತಾ ಇದ್ದೀವಿ. ನಿಜವಾಗ್ಲೂ ಖುಷಿ ಆಗುತ್ತೆ ತುಂಬ. ಅಂದರೆ ಅವ್ರು ಎರಡು ಕ್ಯಾರೆಕ್ಟರ್ನ ತುಂಬ ನೀಟಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಇನ್ನು ಇವ್ರುಗಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಯಾರು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡ್ತಿದ್ದಾರೆ ಅಂತಲೇ ಅನ್ನಿಸ್ತಾ ಇಲ್ಲ, ಅಷ್ಟು ನೀಟಾಗಿ ಮಾಡಿದ್ದಾರೆ. ಆ್ಯಂಡ್ ಡೈರೆಕ್ಟರ್ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಇದು ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆ ಬೇಕಾದ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಯವಿಟ್ಟು ಸಿನಿಮಾ ನೋಡಿ, ಹೆಚ್ಚು ಪ್ರಚಾರ ಮಾಡಿ, ಆ್ಯಂಡ್ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.
ಐ ಥಿಂಕ್ ನಾವೆಲ್ಲ ಚಂದನ ಒಂದು ರ್ಯಾಪರ್ ಆಗಿ ನೋಡಿದ್ದೀವಿ ಆ್ಯಂಡ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನೌ ದ್ಯಾಟ್ ಹೀ ಈಸ್ ಅ ವೆರಿ ಗುಡ್ ಆ್ಯಕ್ಟರ್ ಆ್ಯಂಡ್ ದ ಆ್ಯಕ್ಟಿಂಗ್ ಹ್ಯಾಸ್ ಬಿನ್ ಬ್ರಿಲಿಯಂಟ್ ಥ್ರೂ ಔಟ್ ದ ಫಸ್ಟ್ ಹಾಫಲ್ಲಿ ದ ಸೆಕೆಂಡ್ ಹಾಫಲ್ಲಿ ಜಾಸ್ತಿ ಹೇಳಲ್ಲ ಬಟ್ ದರ್ಸ್ ಅ ಬ್ಯೂಟಿಫುಲ್ ಟ್ವಿಸ್ಟ್ ಐ ಥಿಂಕ್ ಆಲ್ ದ ಆ್ಯಕ್ಟರ್ಸ್ ಆರ್ ಅಮೇಝಿಂಗ್ ಆ್ಯಂಡ್ ಫ್ಯಾಮಿಲಿನ ಕರ್ಕೊಂಡು ಬಂದು ನೋಡಿ ಥಿಯೇಟರ್ದಲ್ಲಿ ಬಂದು ನೋಡಿ ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ತುಂಬ ಸೆನ್ಸಿಟಿವ್ ವಿಚಾರ, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಈಗಿನ ಯಂಗ್ಸ್ಟರ್ಸ್ ಏನು ಚೇಂಜ್ ಮಾಡ್ಕೋಬೇಕು, ಅವ್ರ ಪೇರೆಂಟ್ಸ್ ಪರ್ಸ್ಪೆಕ್ಟಿವ್ ಏನಿದೆ ಅದನ್ನೆಲ್ಲ ತುಂಬ ಜೆನ್ಯೂನ್ನಾಗೆ ನರೇಟ್ ಮಾಡಿದ್ದಾರೆ. ಆ್ಯಂಡ್ ಸ್ಪೆಷಲಿ ಗುರು ಚಂದನ್ ಶೆಟ್ಟಿ ಆ್ಯಕ್ಟಿಂಗು ತುಂಬ ಗಟ್ಟಿ ಇದೆ ಗುರು. ಸೆಕೆಂಡ್ ಹಾಫಲ್ಲಿ ಬೇರೆ ಶೇಡಲ್ಲಿ ಕಾಣಿಸ್ಕೋತಾರೆ ಚಂದನ್ ಶೆಟ್ಟಿ. ಅವ್ರನ್ನ ಸೆಕೆಂಡ್ ಹಾಫಲ್ಲಿ ನೋಡೋಕ್ಕೆ ಎಲ್ಲರೂ ಜನ ಬರಬೇಕು. ಸ್ಪೆಷಲಿ ಅವ್ನ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ ಅಷ್ಟು ಜನ ಥಿಯೇಟ್ರಿಗೆ ತುಂಬಿ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಹೌಸ್ಫುಲ್ ಆಗಿ ಈ ಸಿನಿಮಾ ಓಡಲಿ. ವಿದ್ಯಾರ್ಥಿನಿ ಟೀಮ್ಗೆ ಆಲ್ ದಿ ಬೆಸ್ಟ್. ಆ್ಯಂಡ್ ಎಲ್ಲ ಯಂಗ್ಸ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.